ಇವತ್ತು ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಅಂದ್ರೆ ನಿನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯ್ತು. ಪರ್ಟಿಕ್ಯುಲರ್ ಆಗಿ ಗಿಲ್ಲಿ ವರ್ಸಸ್ ಮಂಜಣ್ಣ ಗಿಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಕೀಳು ಮಟ್ಟಕ್ಕೆಲ್ಲ ಇಳಿದು ಅವನನ್ನು ಅವಮಾನ ಮಾಡ್ಬೋದು ಅಷ್ಟೆಲ್ಲ ಮಾಡ್ಬಿಟ್ರು. ಏನೂ ಉಳಿಸಿಲ್ಲ. ಗಿಲ್ಲಿಗೆ ಇರ್ತಕ್ಕಂಥ ಚೂರು ಪಾರು ಮರ್ಯಾದೆ ಕೂಡ ಬಿಟ್ಟಿಲ್ಲ. ಎಲ್ಲನೂ ಕೂಡ ತೆಗೆದು ಬಟಾ ಬಯಲು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ಕ್ರೂರವಾಗಿ ನಡ್ಕೋಬಹುದು, ಎಷ್ಟು ವಿಕೃತವಾಗಿ ನಡ್ಕೋಬಹುದು, ಆ ರೀತಿ ಅಷ್ಟು ಕೀಳು ಮಟ್ಟಕ್ಕೆ ಹೋಗಿ ಮಂಜಣ್ಣ ಗಿಲ್ಲಿಗೆ ಟಾರ್ಚರ್ ಮಾಡಿದ್ದಾರೆ. ಈಗ ಒಬ್ಬ ಎನಿಮಿ ಇದಾನಂತಂದ್ರೆ ಅವನ್ನ ಫೇಸ್ ಟು ಫೇಸ್ ಎದುರಿಸ್ಬಿಡ್ಬೋದು. ಆದ್ರೆ ಅವನ್ನ ಇಂಡೈರೆಕ್ಟ್ ಆಗಿ ಅವನ ಒಂದು ಸಿಚುವೇಶನ್ಸ್ ನ ಇಟ್ಕೊಂಡು ಅವನಿಗೆ ಗೊತ್ತಿಲ್ಲದೆ ಅವನ ಕಣ್ಣೆದುರುಗಡೆ ಒಂದಷ್ಟು ಅವನ ಬಟ್ಟೆಗಳನ್ನ ಎತ್ತಾಕದಂತೆ, ಅವನ ಹೆಸರು ಹಾಳು ಮಾಡೋದಂತೆ, ಕಾಲೆಳೆಯದಂತೆ, 100 ಕಾಮಿಡಿ ಮಾಡೋದು ತಗೋಬೇಕಂತೆ. ಬಟ್ ಅವರು ಒಂದು ಕಾಮಿಡಿ ಮಾಡಿದ್ರೆ ಅದು ಸೀರಿಯಸ್ ಆಗಿ ಹೋಗುತ್ತಂತೆ. ತುಂಬಾ ವರ್ಸ್ಟ್ ಇದೆ ಗಾಯ್ಸ್. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಎಪಿಸೋಡ್ ಎಷ್ಟು ವರ್ಸ್ಟ್ ಆಗಿದೆ, ಮಂಜಣ್ಣ ನಡ್ಕೊಂಡಿರೋದು ಎಷ್ಟು ವರ್ಸ್ಟ್ ಆಗಿದೆ ಅಂತ ನಿಮ್ಗೆ ಡೀಟೇಲ್ಡ್ ಆಗಿ ಒಂದು ಎಪಿಸೋಡ್ ರಿವ್ಯೂ ಕೊನೆಯವರೆಗೂ ನೋಡಿ. ಆಮೇಲೆ ನೀವೇ ಅಂತೀರಾ ಎಷ್ಟು ಮಟ್ಟಿಗಿದ್ದಾರೆ ಮಂಜಣ್ಣ, ಎಷ್ಟು ಕೆಟ್ಟದಾಗಿ ಎಷ್ಟು ವಿಷ ತುಂಬಿಕೊಂಡಿದ್ದಾರೆ ಗಿಲ್ಲಿ ಬಗ್ಗೆ ಅಂತ. ಬನ್ನಿ ನೋಡ. ಓಕೆ, ಮೊದಲನೇದಾಗಿ ಧನುಷ್ ಅವರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ ಆದ್ರು, ಸೊ ಅದು ಖುಷಿ ಆಗುತ್ತೆ, ಒಪ್ಕೊಳ್ಳೋಣ. ಕೊನೆಯದಾಗಿ ಧನುಷ್ ಅವ್ರ ಮೇಲೆ ಒಂದು ಕೋಪ ಕೂಡ ಇದೆ. ಯಾಕೆ ಅಂತಂದ್ರೆ ಗಿಲ್ಲಿ ಸೊಂಟದ ಬಗ್ಗೆ ಮಾತಾಡಿದ್ದು, ಗಿಲ್ಲಿರ ಸ್ವಲ್ಪ ಮಾಡಲ್ ಆಗಿದ್ದಾಗ ಸ್ವಲ್ಪ ಆಡ್ಕೊಂಡಿದ್ದು, ಇಟ್ಸ್ ಓಕೆ, ಒಪ್ಕೊಳ್ಳೋಣ. ಅವ್ರ ಫ್ರೆಂಡ್ಸ್ ನಮ್ಮ ಮನೇಲಿ ಇದ್ದಂಥವ್ರು ಏನೋ ಮಾಡ್ಕೊಂಡ್ರು, ಓಕೆ ಒಪ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಫಿನಿಶ್ ಆಯ್ತು ನಿನ್ನೆಗೆ ವಾರದ ಟಾಸ್ಕ್ಗಳು. ಆಮೇಲೆ ಏನಂದ್ರೆ ಈ ಗೆಸ್ಟ್ಗಳು, ಈ ರೆಸಾರ್ಟ್, ಈ ತರದ್ ಏನಿತ್ತು ಇದೆಲ್ಲ ಕೂಡ ಫಿನಿಶ್ ಆಗೋಯ್ತು. ಕ್ಯಾಪ್ಟನ್ಸಿ ಓಟ ಕೂಡ ಫಿನಿಶ್ ಆಗೋಯ್ತು. ಕ್ಯಾಪ್ಟನ್ ಕೂಡ ಧನುಷ್ ಅವ್ರು ಆಗಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಅವರೇ ಸ್ವತಃ ಅನೌನ್ಸ್ ಮಾಡ್ತಿದ್ದಾರೆ, ಇಲ್ಲಿಗೆ ಬಿಗ್ ಬಾಸ್ ನ ಒಂದು ರೂಲ್ ಏನಿತ್ತು ಫಿನಿಶ್ ಆಯ್ತು. ನೀವು ಅಂದ್ರೆ ಬಂದಿರತಕ್ಕಂಥ ಗೆಸ್ಟ್ಗಳೇನಿದ್ದಾರೆ, ನೀವು ಬಂದಿರತಕ್ಕಂಥ ಗೆಸ್ಟ್ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರಿದಾರ ನೀವೆಲ್ಲರೂ ಕೂಡ ಫ್ರೆಂಡ್ಲಿ ಆಗಿರ್ಬೋದು, ಜೊತೆಲಿ ಇನ್ಮೇಲೆ ನಲ್ದಾಡ್ಕೊಂಡು ಇರ್ಬೋದು ಅಂತ ಸ್ವತಃ ಬಿಗ್ ಬಾಸ್ ಹೇಳಿದ್ದಾರೆ. ಇದು ಕರೆಕ್ಟ್ ಆಗಿ ಕೇಳಿಸ್ಬೋದು. ಬಿಗ್ ಬಾಸ್ ಆದೇಶ ಕೊಟ್ಟಿದ್ದಾರೆ, ನೀವು ಬಂದಿರತಕ್ಕಂಥ ಗೆಸ್ಟ್ ಜೊತೆ ಚೆನ್ನಾಗಿರ್ಬೋದು ಅಂತ. ಬಟ್ ಆದ್ರೂ ಕೂಡ ಕೊನೆಯದಾಗಿ ಅವ್ರ ಗೆಸ್ಟ್ ನೀವು ಸಿಬ್ಬಂದಿಗಳನ್ನ ಮರಿಬೇಡಿ ಅಂತಾನು ಕೂಡ ಹೇಳಿದ್ದಾರೆ. ಬಟ್ ಇದಾದ್ಮೇಲೆ ಏನೆಲ್ಲ ಆಗುತ್ತೆ ಬನ್ನಿ. ಆ ಒಂದು ಗೇಮ್ ಅನ್ನು ಆಡಿಸಲಾಗುತ್ತೆ ಬಿಗ್ ಬಾಸ್ ಮನೇಲಿ ಬಂದಿರತಕ್ಕಂಥ ಗೆಸ್ಟ್ ಗಳಿಗೆ, ಹಾಗೆ ವರ್ಸಸ್ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಿಗೆ ಒಂದು ಗೇಮ್ ಅನ್ನು ಆಡಿಸ್ತಾರೆ. ಒಂದು ಬೌಲ್ ಇರುತ್ತೆ, ಅದರಲ್ಲಿ ಒಂದಷ್ಟು ಗೋಲಿಗಳನ್ನ ಹುಡುಕ್ಬೇಕು. ಅದು ನಿವಿಯಾ ಅವ್ರದ್ದೊಂದು ಬ್ರ್ಯಾಂಡ್ ಪ್ರಮೋಷನ್ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಆ ಒಂದು ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಯಾರು ಗೆದ್ರು ಯಾರು ಸೋತ್ರು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಅದೊಂದು ಒಳ್ಳೆ ಬ್ರಾಂಡ್ ಪ್ರಮೋಷನ್ ಆಗಿದ್ರಿಂದ ಒಂದೊಳ್ಳೆ ಟಾಸ್ಕ್ ತರ ಅದನ್ನ ಪೋರ್ಟ್ರೆ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಬಟ್ ಅಸಲಿ ಮ್ಯಾಟ್ರ್ ಇರೋದು ಇವಾಗ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಬಟ್ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಮೋಕ್ಷಿತಾನ ಬೆಟರ್ ಅನ್ಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಇಷ್ಟು ಜನ ಮಾಡಿದ್ದ ಟಾರ್ಚರ್ಗಿಂತ ಮೋಕ್ಷಿತಂದು ಎಲ್ಲೂ ಇಲ್ಲ. ಮೋಕ್ಷಿತನ ವಿಚಾರದಲ್ಲಿ ನನಗೆ ಬೇಜಾರಾಗಿರೋದು ಇಲ್ಲಪ್ಪ ಅಂತಂದ್ರೆ ಅಶ್ವಿನಿ ಅವ್ರ ಜೊತೆ ಒಂದ್ಸಲ ಕಾಲ್ ಮಸಾಜ್ ಮಾಡಿಸ್ಕೊಂಡಿದ್ದು, ಅದು ಯಾಕೋ ನನಗೆ ಸೀನಿಯರ್ ಜೊತೆ ಆ ರೀತಿ ಮಾಡಿಸ್ಕೊಂಡಿದ್ದು ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಬಟ್ ಆ ಒಂದು ವಿಚಾರದಲ್ಲಿ ಮೋಕ್ಷಿತಾಗೆ ಮೇಲೆ ನನ್ಗೆ ಸ್ವಲ್ಪ ಬೇಜಾರು ಅನಿಸ್ತು. ಅದ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಅನಿಸ್ಲಿಲ್ಲ. ಇನ್ನ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವರ ವಿಚಾರದಲ್ಲಿ ಅದು ಕೂಡ ಒಂದ್ ಸ್ವಲ್ಪ ಬೇಜಾರಾಯ್ತು, ಆ ಗೊಂಬೆ ವಿಚಾರದಲ್ಲಿ. ಬಟ್ ಅದೊಂದು ದರ್ಪಣ ಸುಂದರಿ ಅಂತ ಅವರೇ ಅದನ್ನ ರಿವೀಲ್ ಮಾಡ್ತಾರೆ, ಅದನ್ನ ಹೆಸರನ್ನ ಕೂಡ ರಿವೀಲ್ ಮಾಡ್ತಾರೆ. ಅದು ಮೊನ್ನೆ ಎಪಿಸೋಡ್ ಅಲ್ಲಿ ನಡೆದಿತ್ತು, ನೀವೆಲ್ಲರೂ ಕೂಡ ನೋಡಿದಿರ. ಈಗ ನೆಕ್ಸ್ಟ್ ಮೇನ್ ಟಾಪಿಕ್ ಬಂದ್ಬಿಡೋಣ. ಓಕೆ, ಗೇಮ್ ಎಲ್ಲ ಆಡ್ತಾ ಇದಾರೆ ಗೈಸ್. ಗೇಮ್ ಎಲ್ಲ ಫಿನಿಶ್ ಆಗೋಗುತ್ತೆ. ಹೇಳದ್ನಲ್ಲ, ಗೋಲಿಗಳೆಲ್ಲ ಇರ್ತಾವೆ, ಗೋಲಿಗಳೆಲ್ಲ ಎತ್ಕೊಂಡ್ಬಂದು ಅವ್ರು ಬೋಲ್ಗೆ ಹಾಕ್ಬೇಕು. ನೆಕ್ಸ್ಟ್ ತುಂಬಾ ಚೆನ್ನಾಗಿ ಫನ್ ಮಾಡಿ ಮಾಡೋರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ತ್ರಿವಿಕ್ರಮ್ ಟಾಸ್ಕ್ ಹಿಂಗ್ ಹೇಳಲೇಬೇಕಾ, ಟಾಸ್ಕ್ ಈ ಕಡೆ ಒಂದು ಟೀಮಲ್ಲಿ ತ್ರಿವಿಕ್ರಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡಿದ್ರು. ಕೊನೆಯದಾಗಿ ಈಗ ಇರ್ತಕ್ಕಂಥದ್ದು, ಆ ರೂಮಲ್ಲಿ ಕೂತು ಎಲ್ಲರೂ ಅಲ್ಟೆ ಹೊಡಿತಾ ಇದಾರೆ. ಆ ಸಂದರ್ಭದಲ್ಲಿ ಕಾವ್ಯ ಮೈಕ್ ನ ಮರೆತಿರ್ತಾಳೆ. ಸೊ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಾರಿ ಕೇಳುವಂತ ಸಂದರ್ಭ ಬಂದಿದೆ. ಅವಳು ಮೈಕ್ ಮರ್ತಿದ್ದಕ್ಕೆ ಸಾರಿ ಕೇಳ್ಕೊಂಡು ಎಲ್ರಿಗೂ ಬಂದಾಗ ಗಿಲ್ಲಿ ಎಲ್ರಿಗೂ ಹೇಳ್ತಾನೆ, ಯಾರಿಗೆ ಸೀನಿಯರ್ಸ್ಗಳು ಬಂದಿರತಕ್ಕಂಥ ಗೆಸ್ಟ್ಗಳಿಗೆ ಯಾರು ಕೂಡ ಕ್ಷಮಿಸ್ಬೇಡಿ, ಸ್ವಲ್ಪ ಕಾಡ್ಸಿ ಹಾಗೆ ಅಂತ ಅವನು ಆ ಒಂದು ಪೋರ್ಟಲ್ ಹೇಳಿರ್ತಾನೆ. ಬಟ್ ಮಂಜಣ್ಣ ಅದನ್ನ ಕೊನೆಯಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಂತಂದ್ರೆ, ಕಾವ್ಯಾಗ ಹೇಳ್ತಾರೆ, ನಾನೇನ ಕ್ಷಮಿಸ್ಬೇಕು ಅಂತಂದ್ರೆ ನೀನ್ ನನಗೆ ಡಾನ್ಸ್ ಮಾಡ್ಬಿಟ್ಟು ಡಾನ್ಸ್ ಮೂಲಕ ನೀನ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು, ಸೊ ಅವಾಗ ನಾನು ನಿನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಇಟ್ಸ್ ಓಕೆ ಆಯ್ತು, ಅದನ್ನೇ ಮಾಡ ಅಂತ ಹೇಳಿ ಅವ್ರು ಡಾನ್ಸ್ ಎಲ್ಲ ಮಾಡ್ತಾಳೆ, ಸಾರಿ ಅನ್ನೋ ಒಂದು ಸಾಂಗ್ನೆಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಫನ್ ಮಾಡ್ತಾರೆ. ಕೊನೆಯದಾಗಿ ಮಂಜಣ್ಣ ಎಲ್ಲ ಆಗಿ ಸಾರಿ ಅಕ್ಸೆಪ್ಟೆಡ್ ಆದ್ಮೇಲೆ ಗಿಲ್ಲಿ ಮೇಲೆ ಹಾಕೊಡೋದು. ಯಾಕಂದ್ರೆ ಇವ್ರಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವಲ್ಲ, ಮೊದಲೇ ಗಿಲ್ಲಿ ಕಂಡ್ರೆ ಆಗ್ತಾ ಇಲ್ಲ, ಹಾಕೊಟ್ಬಿಡ್ತಾರೆ. ಓಕೆ, ಅದಾಗಿದೆ. ನೆಕ್ಸ್ಟ್ ಸೇಮ್ ಗಿಲ್ಲಿಗೆ ಹಾಕೊಟ್ಟ ಮೇಲೆ ಗಿಲ್ಲಿ ಕಾವ್ಯ ಇವರಿಬ್ರಿಗೂ ಮಧ್ಯೆ ಎಲ್ಲೋ ಒಂದ್ ಕಡೆ ಬಿರುಕು ಬೀಳುತ್ತಾ ಈ ಒಂದು ಇನ್ಸಿಡೆಂಟ್ ಇಂದ ಅಂತ ಅನಿಸ್ತಾ ಇದೆ. ಇದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ ಆಗ ಯಾವಾಗ ಮಂಜಣ್ಣ ಬಂದ್ಬಿಟ್ಟು ಹಾಕೊಡ್ತಾನೆ, ಗಿಲ್ಲಿನ ಈ ರೀತಿ ಹೇಳೋದಕ್ಕೆ ಹೇಳಿದ್ದು, ಕಾಡ್ಸೋದಕ್ಕೆ ಹೇಳಿದ್ದು, ಸಾರಿ ಬೇಗ ಅಕ್ಸೆಪ್ಟ್ ಮಾಡ್ಕೋಬೇಡಿ, ತಗೊಳ್ಳೇಬೇಡಿ ಅಂತಂದೇಳಿ, ಆಗ ಆ ಅಪೋಸಿಟ್ ಇಲ್ಲದಂತ ಕಾವ್ಯ ಹೇಳ್ತಾಳೆ, ನನ್ನ ಅಣ್ಣ ಅವನು ಗಿಲ್ಲಿ ಅಣ್ಣ ಅಂತಂದೇಳಿ. ಆ ಕಡೆಯಿಂದ ಅವನು ಐ ಲವ್ ಯು ಅಂತ ಹೇಳ್ತಿರ್ತಾನೆ, ಈ ಕಡೆಯಿಂದ ಇವಳು ಅಣ್ಣ ಅಂತಿರ್ತಾಳೆ. ಬಟ್ ಇವ್ರಿಬ್ರದ್ದು ಮುಗಿಯೋದೇ ಇಲ್ಲ. ಕೊನೆಯದಾಗಿ
ಗಿಲ್ಲಿಗೆ ಆಗಿರ್ತಕ್ಕಂಥ ಪೇನ್ ಅವನು ಮಾತಲ್ಲೇ ಎಲ್ಲೋ ಒಂದ್ ಕಡೆ ಮರೆ ಮಾಚ್ಬಿಟ್ಟು ಡೈವರ್ಟ್ ಮಾಡ್ತಾನೆ. ಇದು ಅವತ್ತಿನ ರಾತ್ರಿಗೆ ನಡೆದಿದ್ದು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದಿರ್ತಕ್ಕಂಥ ಗೆಸ್ಟ್ಗಳಿಗೆ ಎಮೋಷನಲ್ ಆಗುವಂತ ಒಂದು ಟೈಮ್ ಬಂದಿರುತ್ತೆ. ಎಲ್ಲರೂ ಕೂಡ ಎಮೋಷನಲ್ ಆಗ್ಬಿಟ್ಟು ಅಂದ್ರೆ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳ್ಕೋಬೇಕು. ಇಲ್ಲಿ ತುಂಬಾ ಎಮೋಷನಲ್ ಅನ್ನೋದಕ್ಕಿಂತ ಇಲ್ಲಿ ಈ ಒಂದು ಪಾಯಿಂಟ್ ಬಗ್ಗೆ ನಾನು ಮಾತಾಡಲ್ಲ, ಬಿಕಾಸ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಎಲ್ಲರೂ ಕೂಡ ಎಮೋಷನಲ್ ಆಗೋದ್ರ ಬಗ್ಗೆ. ರಜತ್ ಅವ್ರು ಎಮೋಷನಲ್ ಆಗ್ತಾರೆ, ಚೈತ್ರ ಅವ್ರು ಎಮೋಷನಲ್ ಆಗ್ತಾರೆ, ಮಂಜಣ್ಣ ಅವ್ರು ಎಮೋಷನಲ್ ಆಗ್ತಾರೆ. ಇವರೆಲ್ಲರೂ ಕೂಡ ಎಮೋಷನಲ್ ಆಗೋದು ಒಂದ್ ಕಡೆ ಆದ್ರೆ, ಮಂಜಣ್ಣ ಅವ್ರ ಜರ್ನಿ ಹೇಳ್ಕೊಂಡಿದ್ದು ಅಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಮಂಜಣ್ಣ ಬಿಗ್ ಬಾಸ್ ಮನೆಗೆ ಬಂದು ಹೋದ್ಮೇಲೆ ಬರದೇ ಹೋಗಿದ್ರೆ ನನ್ನ ಲೈಫೇ ಗೊತ್ತಾಗ್ತಿತ್ತು. ಅಂತದ್ರಲ್ಲಿ ಇಲ್ಲಿ ಬಂದ ಮೇಲೆ ಒಂದು ಪುನರ್ಜನ್ಮ ಸಿಕ್ತು, ಇಲ್ಲಿ ಬಂದ ಮೇಲೆ ಒಂದು ಒಳ್ಳೆ ಹೊಸ ಹೆಸರು ಪಡ್ಕೊಂಡು ನಾನು ಆಚೆ ಹೋದೆ ಅಂತ ಪ್ರತಿಯೊಬ್ರು ಅದೇ ಹೇಳ್ತಾರೆ. ತ್ರಿವಿಕ್ರಮ್ ಕೂಡ ಅಷ್ಟೇನೆ. ನಾನು ಸಿನಿಮಾ ಮಾಡಿದ್ರು ಕೂಡ, ಸೀರಿಯಲ್ ಮಾಡಿದ್ರು ಕೂಡ ನಾನು ಒಂದೊಳ್ಳೆ ರೆಕಗ್ನೈಸೇಷನ್ ಇರ್ಲಿಲ್ಲ. ಬಿಗ್ ಬಾಸ್ ನನ್ನ ಕೊನೆ ಆಪ್ಷನ್ ಆಗಿತ್ತು, ಕೊನೆ ಆಪ್ಷನ್ ಅಂತ ಇಲ್ಲಿಗೆ ಬಂದೆ. ಬಟ್ ಈಗ ನನ್ನ ಲೈಫೇ ಚೇಂಜ್ ಆಗಿದೆ. ನಾನು ಒಬ್ಬನೇ ಲೀಡ್ ಮಾಡಬಲ್ಲೆ, ಯಾರು ಬಂದ್ರು ಎದುರಿಸಬಲ್ಲೆ, ಜೀವನ ಹೆಂಗ್ ಬೇಕಾದ್ರೆ ಎದುರಿಸಬಲ್ಲೆ ಅನ್ನೋ ತಾಕತ್ತು, ಒಂದು ಧೈರ್ಯ ಕೊಟ್ಟಿದೆ ಅಂತ ತ್ರಿವಿಕ್ರಮ್ ಅವರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಬ್ವಿಯಸ್ಲಿ ಚೈತ್ರ ಅವರ ಒಂದು ಸ್ಟೋರಿ ಕೇಳಿ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನನಗೆ ಚೈತ್ರ ಅವರ ಸ್ಟೋರಿ ಗೊತ್ತೇ ಇರಲಿಲ್ಲ. ಈ ಒಂದು ನಿನ್ನೆ ಒಂದು ಎಪಿಸೋಡ್ ಅಲ್ಲೇ ನನಗೆ ಗೊತ್ತಾಗಿತ್ತು ಅವರ ಒಂದು ಸ್ಟೋರಿ ತುಂಬಾ ವರ್ಸ್ಟ್ ಆಗಿದೆ ಅಂತೇಳಿ. ವರ್ಸ್ಟ್ ಅನ್ನೋದಕ್ಕಿಂತ ತುಂಬಾ ಟ್ರಾಜಿಡಿ, ತುಂಬಾ ಫೀಲ್ ಆಗೋ ತರ ಇದೆ. ಒಂಟಿ ಹೆಣ್ಮಗಳು ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ನೆನ್ಸ್ಕೊಂಡು ಕಣ್ಣೀರಾಗ್ತಾರೆ ಗೈಸ್ ಅವರು. ಇದಿಷ್ಟು ಫಿನಿಶ್ ಆದಾಗ ನನಗೆ ಅನ್ಸಿತ್ತಪ್ಪ ಅಂತಂದ್ರೆ, ಓಕೆ ಬಂದಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಹಾರಾಡಿದ್ರು, ತೂರಾಡಿದ್ರು, ಏನೋ ಒಂದು ಮಾಡಿದ್ರು. ಅಟ್ಲೀಸ್ಟ್ ಕೊನೆಯದಾಗಿ ಅನ್ಸುತ್ತೆ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅನ್ಸ್ಬಿಡುತ್ತೆ. ಓಕೆ ಇದೊಂದು ಎಂಟರ್ಟೈನ್ಮೆಂಟ್ ಅಪ್ಪ, ತಗೊಳ್ಳೋಣ, ಏನೋ ಮಾಡಿದ್ರು, ಕ್ಷಮಿಸ್ಬಿಡೋಣ ಅಂತ ಅನ್ಸುತ್ತೆ. ನಾನು ಈ ಒಂದು ಟೈಮ್ ಇಲ್ಲಿವರೆಗೂ ಕೂಡ ಕ್ಷಮಿಸ್ಬೇಕು ಅನ್ನೋದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡಿದ್ದು. ಬಟ್ ಯಾವಾಗ ನನ್ನ ಮೂಡ್ ಚೇಂಜ್ ಆಗೋಯ್ತು ಅಂತಂದ್ರೆ, ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವತ್ತಿನ ದಿನ ರಾತ್ರಿ ಊಟ ಮಾಡೋಂಥ ಟೈಮ್. ಅಲ್ಲೇನಾಗಿದೆ ಅಂತಂದೇಳಿ ಒಂದು ನಿಮಿಷ. ಮಂಜಣ್ಣಂಗೆ ನಾನು ನಿಜ ಹೇಳ್ತಾ ಇದ್ದೀನಿ, ಹೊರಗಡೆಯಿಂದ ಯಾರಾದ್ರೂ ಹಾಕ್ಕೊಟ್ಬಿಟ್ಟು ಕಳ್ತಿದ್ದಾರೆ, ಪರ್ಸನಲ್ ಆಗಿ ಟಾರ್ಗೆಟ್ ಮಾಡು ಅಂತಂದೇಳಿ ನನಗೆ ಯಾಕೆ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಮಂಜಣ್ಣ ಮಾಡ್ತಿರೋದು ಹಂಗೇನೆ ಇದೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಕಾವ್ಯ ಮಂಜಣ್ಣಂಗೆ ಬಕೆಟ್ ಹಿಡಿತಾ ಇರೋದು. ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಕಾವ್ಯ ಮಂಜಣ್ಣಂಗೆ ಬಕೆಟ್ ಹಿಡಿತಾ ಇದ್ದಾಳೆ, ಆ ಕಡೆಯಿಂದ ಈ ಕಡೆ ಮೆಟ್ಲಲ್ಲಿ ಓಡಾಡ್ಕೊಂಡು. ಇದನ್ನ ತುಂಬಾ ಜನ ರಾಂಗ್ ಪೋರ್ಟ್ರೆ ಮಾಡ್ತಾ ಇದ್ರೇನೋ. ಮಂಜಣ್ಣಂಗೆ ಮದುವೆ ಫಿಕ್ಸ್ ಆಗಿಲ್ಲ ಅಂದಿದ್ರೆ ಅದು ರಾಂಗ್ ಪೋರ್ಟ್ರೆ ಆಗ್ತಾ ಇತ್ತು. ಬಟ್ ಇಲ್ಲಿ ನನಗೆ ಕಾಣಿಸಿದೇನಪ್ಪ ಅಂತಂದ್ರೆ, ಮಂಜಣ್ಣ ಕಾವ್ಯ ಜೊತೆ ಮಾತಾಡೋದ್ರಿಂದ ಗಿಲ್ಲಿಗೆ ಉರಿಯುತ್ತೆ ಅನ್ನೋದನ್ನ ಪಾಯಿಂಟ್ ನೀಟಾಗಿ ಇಟ್ಕೊಂಡು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಅವಳನ್ನ ಜೊತೆ ಮಾತಾಡ್ಸೋದು, ಕಾವು ಅನ್ನೋದು, ಈ ತರದ್ದೆಲ್ಲ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಒನ್ ಅಂಡ್ ಓನ್ಲಿ ರೀಸನ್ ಗಿಲ್ಲಿ ಉರಿಸ್ಬೇಕು ಅಂತಂದೇಳಿ. ಬಟ್ ಇಲ್ಲಿ ಕಾವ್ಯ ಹೇಳ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಭಿಷೇಕ್ ಅವರು ಸೋತಿದ್ದಾರೆ. ನಾನು ಅಷ್ಟೆಲ್ಲ ನಿಯತ್ತ ಕೆಲಸ ಮಾಡಿದ್ರು ಕೂಡ, ಎಲ್ಲರೂ ಮಾಡೋ ಕೆಲಸ ನಾನು ಮಾಡಿದ್ರು ಕೂಡ, ಎಲ್ರಿಗಿಂತ ಬೆಟರ್ ಮಾಡಿದ್ರು ಕೂಡ ನನಗೆ ಕಡಿಮೆ ಪಾಯಿಂಟ್ಸ್ ನ ಕೊಟ್ರು. ಸೊ ಹಾಗಾಗಿ ಕ್ಯಾಪ್ಟನ್ ಇಷ್ಟ ಆಗಿಲ್ಲ, ಕ್ಯಾಪ್ಟನ್ ಸರಿ ಇಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಅದಾದ್ಮೇಲೆ ನಮ್ಮ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಪ್ಲೇಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಊಟ ಮಾಡಿದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಹೀಗಿದೆ ನೋಡಿ, ಮೈನ್ ಪಾಯಿಂಟ್ ಇವಾಗ ಬರ್ತೀನಿ. ಇಲ್ಲಿ ಒಂದು ಸೀನ್ ನಡೀತಾ ಇದೆ ಗೈಸ್. ಗಿಲ್ಲಿ ಮಲಗಿದಾನೆ, ತ್ರಿವಿಕ್ರಮ್ ಅವ್ರ ತಲೆ ಮೇಲೆ ಕೂತಿದ್ದಾರೆ, ಅಂದ್ರೆ ತಲೆಯಿಂದ ಹಿಂದೆ ಕೂತಿದ್ದಾರೆ. ಅವ್ರ ಎದುರುಗಡೆ ಮಂಜಣ್ಣ ಕೂತಿದ್ದಾರೆ. ಎಷ್ಟರ ಮಟ್ಟಿಗೆ ಕಾಲು ಎಳಿತಾ ಇದಾರೆ ಮಂಜಣ್ಣ ಅಂದ್ರೆ ನೋಡಿ, ಅವ್ನ ಕಾಲು ಹಿಡ್ಕೊಂಡು ಮಂಜಣ್ಣ ಕಾಲ್ ಮುರಿಯೋ ರೇಂಜ್, ಅಂದ್ರೆ ಕಾಲು ಹಿಡ್ಕೊಂಡು ಎಳ್ದಾಡ್ತಿದ್ದಾನೆ. ಫಸ್ಟ್ ಆಚೆ ಹೋಗಿ ಅಂತಂದ್ರೆ ಈ ಒಂದು ಕನ್ವರ್ಸೇಷನ್ ಶುರು ಮಾಡೋದು ಫಸ್ಟ್ ಗಿಲ್ಲಿನೇ. ಬಿಕಾಸ್ ಏನಕ್ಕೆ ಅಂತಂದ್ರೆ ಮಂಜಣ್ಣ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದು ಮೋಸ್ಟ್ಲಿ ಎಡಿಟಿಂಗ್ ಅಲ್ಲಿ ಕಟ್ ಆಗಿದೆ ಅನ್ಸುತ್ತೆ. ಎಡಿಟಿಂಗ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಓನ್ಲಿ ಗಿಲ್ಲಿನ ತಪ್ಪಿತಸ್ಥಾನ ತರನೇ ಪೋರ್ಟ್ರೆ ಮಾಡೋ ತರ ಪಾಯಿಂಟ್ಗಳನ್ನ ಕರೆಕ್ಟ್ ಆಗಿ ಇಟ್ಟು ಅಲ್ಲಿಂದಾನೇ ಶುರು ಮಾಡ್ತಾ ಇದಾರೆ ಸೀನ್. ಸೊ ಇಲ್ಲಿ ಅದೇ ಆಗ್ತಾ ಇರೋದು. ಇಲ್ಲಿ ಬರೋ ಸೀನ್ ಮುಂಚೆ ಆಲ್ರೆಡಿ ಯಾರೋ ರೇಗಿಸ್ತಾ ಇರ್ತಾರೆ. ಆಟೋಮೆಟಿಕ್ ಗಿಲ್ಲಿ ಡೈಲಾಗ್ ಇಂದಾನೆ ಶುರು ಆಗುತ್ತೆ. ಅವಾಗ ಗಿಲ್ಲಿ ಹೇಳ್ತಾನೆ, ಫಸ್ಟ್ ಬಂದಿರ್ತಕ್ಕಂಥ ಗೆಸ್ಟ್ ಅವನಿಗೆ ಮನೆಯಿಂದ ಆಚೆ ಹೋಗಿ ಬಂದವ್ರು ಎರಡು ದಿನ ಇರ್ತಾರೆ, ಹೋಗ್ತಾರೆ, ನೀವೇನು ಬಂದು ಇಲ್ಲೇ ಟಿಕಾಣೆ ಓಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಂಜಣ್ಣ ಇಷ್ಟೆಲ್ಲ ಅವ್ರಿಗೆ ವರ್ಸ್ಟ್ ಆಡೋದು. ನೆಕ್ಸ್ಟ್ ಕ್ಯಾಪ್ಟನ್ ಆಗಿದ್ದಂತ ಧನುಷ್ ಅವರು ನನ್ನ ರೂಮಲ್ಲಿ ಮಿಲ್ಕ್ ಇದೆ ತಗೊಂಡ್ಬರೋದಕ್ಕೆ ಹೇಳ್ತಾರೆ, ಹಾಲಿದೆ ತಗೊಂಡ್ ಬಾ ಅಂತ ಹೇಳ್ತಾರೆ. ಸೊ ಅದನ್ನ ತರದಕ್ಕೆ ಅಂತ ಹೋಗ್ತಿದ್ದಾಗ ಗಿಲ್ಲಿ ಕಾಲನ್ನ ಮಂಜಣ್ಣ ಹಿಡಿತಾರೆ. ಸೊ ಇದು ಕೂಡ ಹೊರಗಡೆ ಹೆಂಗ್ ರಾಂಗ್ ಪೋಟ್ರ್ ಆಗುತ್ತೆ ಅಂತಂದ್ರೆ, ಗಿಲ್ಲಿ ಕಾಲಿಡ್ದ ಮಂಜಣ್ಣ, ಗಿಲ್ಲಿಗೆ ಎಷ್ಟು ಅಹಂಕಾರ ಬಂತ, ದುರಹಂಕಾರ ಬಂತ, ಮಂಜಣ್ಣನ ಹತ್ರ ಕಾಲಿಗೆ ಬಿಡಿಸ್ಕೊಂಡ, ಮಂಜಣ್ಣನ ಹತ್ರ ಕಾಲು ಹಿಡ್ಕೊಳಂಗ್ ಮಾಡಿಸ್ಕೊಂಡ, ಈ ತರದ್ದೆಲ್ಲ ರಾಂಗ್ ಪೋಟ್ರ್ ಆಗುತ್ತೆ. ಇದೆಲ್ಲ ಒಂದ್ ಕಡೆ ಇವರು ತುಂಬಾ ಪ್ಲಾನ್ ಮಾಡೇ ಮಾಡ್ತಾ ಇದಾರದೆಲ್ಲ ಅಂತ ಅನ್ಸ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಅದಾದ್ಮೇಲೆ ಗಿಲ್ಲಿ ಬಂದು ವಾಪಸ್ ಕೂತ್ಕೋತಾನೆ. ಯಾಕೆಂದ್ರೆ ಒಂದು 2 hour ಇದ್ದು ಅದಾದ್ಮೇಲೆ ಹೋಗಿ ತಗೊಂಡ್ ಬಾ ಅಂತ ಧನುಷ್ ಅವ್ರು ಹೇಳ್ತಾರೆ, ಕ್ಯಾಪ್ಟನ್ ಆಗಿದ್ದಂತ. ಈಗ ನೆಕ್ಸ್ಟ್ ಮಂಜಣ್ಣ ಬಂದು ಗಿಲ್ಲಿ ಮೈ ಮೇಲೆನೆ ಕಾಲಾಕ್ತಾರೆ. ಅಂದ್ರೆ ಇವ್ರು ಮಾಡೋದು ನೋಡಿ, ಇದು ಎಷ್ಟರ ಮಟ್ಟಿಗೆ, ಒಬ್ಬ ವ್ಯಕ್ತಿ ಮಲಗಿರ್ಬೇಕಾದ್ರೆ ಆ ವ್ಯಕ್ತಿ ಮೇಲೆ ಇವ್ರು ಕಾಲ್ ಹಾಕೊಂಡು ಮಲ್ಕೊಂತಾರೆ. ಅದು ನಾರ್ಮಲ್ ಆಗಿ ಒಂದ್ ಕಾಲ್ ಮೇಲೆ ಕಾಲ್ ಹಾಕಿದ್ರು ಅಲ್ಲ, ಸೀದಾ ಹೊಟ್ಟೆ ಮೇಲೆನೆ ಇವ್ರು 2 ಕಾಲ್ಗಳನ್ನ ಹಾಕೊಂಡು ಮಲ್ಕೊಂತಾರೆ. ಇದು ಇವ್ರ ಪ್ರಕಾರ ಕಾಮಿಡಿಯಾಗಿ ತಗೋಬೇಕು. ಓಕೆ, ಬಟ್
ಇದಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಬರುತ್ತೆ, ಅದನ್ನ ಚಿಕ್ಕದಾಗಿ ಮಾಡಿದಂತ ಕಾಮಿಡಿನ ಎಷ್ಟ್ರ ಮಟ್ಟಿಗೆ ಆಡಿಸ್ತಾರೆ ಯಪ್ಪ ಅಂತಂದ್ರೆ ಗಿಲ್ಲಿ ಊಟನೇ ಮಾಡೋದಿಲ್ಲ, ಅಷ್ಟ್ರ ಮಟ್ಟಿಗೆ ಆಡ್ತಾನೆ ಯಪ್ಪ. ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಒಂದು ಊಬರ್ ಒಂದು ಪ್ರಮೋಷನ್ ಒಂದು ನಡೆಯುತ್ತೆ ಗೈಸ್, ಅದೆಲ್ಲ ಇಟ್ಸ್ ಓಕೆ, ಅಲ್ಲೇನು ಫನ್ ಮಾಡಿದ್ದಾರೆ. ಯಾ ನೋಡಿ, ಇಲ್ಲೊಂದು ತಪ್ಪಿದೆ, ಇದ್ರ ಬಗ್ಗೆನೇ ಹೇಳ್ತೀನಿ. ಇಲ್ಲೊಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ ಗಿಲ್ಲಿ ಮಲಗಿರ್ತಾನೆ. ಗಿಲ್ಲಿ ಮಲಗದಂತ ಸಂದರ್ಭದಲ್ಲಿ ಅವನ ಬಟ್ಟೆಗಳಿರುತ್ತಲ್ಲ, ಮಂಜಣ್ಣ ಬಂದು, ಇದು ಪರ್ಸನಲ್ ಆಕ್ಚುಲಿ, ಪರ್ಸನಲ್ ಇಷ್ಟರ ಮಟ್ಟಿಗೆ ಹೋಗ್ಬೇಕಂದ್ರೆ ಇವಾಗ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ನಾವು ಮಲಗಿದ್ದಾಗ ನಮ್ಮ ಬೆಡ್ ಹತ್ರ ಬಂದ್ಬಿಟ್ಟು ನಮ್ದು ಕಬೋರ್ಡಲ್ಲಿರೋ ಬಟ್ಟೆಗಳನ್ನೆಲ್ಲ ಕಿತ್ತು ಎಸ್ತಾರೆ, ಎಷ್ಟು ಅಜೀಬಾಗಿರುತ್ತೆ. ಅದರಲ್ಲಿ ಸುತ್ತ ಅಷ್ಟು ಕ್ಯಾಮ್ರಾಗಳಿರುತ್ತೆ. ಅಂತದ್ರಲ್ಲಿ ಯಪ್ಪ ಯಾವಾಗ್ಲೂ ಬನಿಯನ್ನೇ ಹಾಕಿರ್ತೀಯ, ಬರೀ ಚಡ್ಡಿನೇ ಹಾಕೊಂತಿರ್ತೀಯ, ಇಷ್ಟು ಬಟ್ಟೆ ಇದೆಯಲ್ಲೋ ಹಾಕೊಳ್ಳೋ ಅಂತ ಅಂದ್ರೆ ಇದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಮಂಜಣ್ಣ ಒಳಗಡೆ ಹೋಗಿರೋದು ಗಿಲ್ಲಿ ಒಂದಷ್ಟು ವಿಚಾರಗಳನ್ನ, ಗಿಲ್ಲಿ ಒಂದಷ್ಟು ನೆಗೆಟಿವ್ಗಳನ್ನ ಹೊರಗಡೆ ನೆಗೆಟಿವ್ ಆಗಿ ಅವನ್ನ ಗಿಲ್ಲಿನ ಪೋರ್ಟ್ರೇ ಮಾಡೋದಕ್ಕೆ. ಯಾಕೆಂದ್ರೆ ಇದನ್ನ ಮಾಡಿದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ಅವ್ನ ಕಬೋರ್ಡಲ್ಲಿ ಇದ್ದಿದ್ದು ಯಾರಿಗೂ ಕೂಡ ಕಾಣಿಸ್ತಾ ಇರ್ಲಿಲ್ಲ, ಅದನ್ನ ತೆಗೆದು ಆಚೆ ತೆಗೆದು ಒದರಿ ತೋರಿಸ್ತಾ ಇದಾರೆ. ಅದರ ಅರ್ಥ ಗಿಲ್ಲಿಗೆ ಇಷ್ಟೊಂದು ಬಟ್ಟೆಗಳಿದೆ ಆದ್ರೂ ಕೂಡ ಅವ್ನು ಹಾಕೋತಾ ಇಲ್ಲ, ಬರೀ ಬನಿಯನ್ನು ಚಟಿಲ್ ಓಡಾಡ್ತಾ ಇದ್ದಾನೆ. ಸೊ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಂದೇಳಿ ಜನಕ್ಕೆ ಹೊರಗಡೆ ಅನ್ನಿಸ್ಬೇಕು. ಸೊ ಇದು ಇವರ ಒಂದು ಪ್ಲಾನ್ ಆಗಿತ್ತು. ಇದು ಬರೀ ಮಂಜಣ್ಣ ಪ್ಲಾನ್ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇಲ್ಲ, ಈ ಟೀಮ್ ನ ಕಳಿಸಿರೋದು ಮೋಸ್ಟ್ಲಿ ಗಿಲ್ಲಿ ಹೆಸರನ್ನ ಹಾಳು ಮಾಡೋದಕ್ಕೆ ಅಂತಂದೇಳಿ ಒಂದಷ್ಟು ಸುಳಿವುಗಳು ಇದ್ರಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಇದೊಂದೇ ಸೀನ್ ಅಲ್ಲ, ನೆಕ್ಸ್ಟ್ ಇದೆ. ಅದೇ ಸೀನಲ್ಲಿ ಬಟ್ಟೆಗಳನ್ನೆಲ್ಲ ಕಿತ್ ಹಾಕ್ಬಿಡ್ತಾರೆ. ನೋಡಿ, ಈ ಪ್ಯಾಂಟ್ ಚೆನ್ನಾಗಿದೆ, ಈ ಪ್ಯಾಂಟ್ ಚೆನ್ನಾಗಿದೆ, ಈ ಶರ್ಟ್ ಚೆನ್ನಾಗಿದೆ, ಇಷ್ಟೆಲ್ಲ ಇದ್ರು ಯಾಕೆ ಹಾಕೊಳ್ಳಲ್ಲ, ಬರೀ ಚಡ್ಡಿ ಹಾಕೊಂಡು ಓಡಾಡ್ತೀಯಾ, ಏನಾಗಿದೆ ನಿನ್ಗೆ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಹಂಗೋ ಹಿಂಗೋ ಅಂತಂದೇಳಿ. ಅದೇ ಕೆಲಸ ಏನಾದ್ರು ವಾಪಸ್ ಬಂದು ನೀವು ಜಸ್ಟ್ ಥಿಂಕ್ ಮಾಡಿ, ಮಂಜಣ್ಣನ ಬಟ್ಟೆಗಳನ್ನ ಬಂದು ಏನಾದ್ರು ಗಿಲ್ಲಿ ಆ ರೀತಿ ಏನಾದ್ರು ತೆಗೆದಿಟ್ಬಿಟ್ಟಿದ್ರೆ ಮಂಜಣ್ಣ ಹೆಂಗ್ ತಗೋತಾ ಇದ್ರು, ತುಂಬಾ ಪರ್ಸನಲ್ ಹೋಗ್ತಾ ಇದೆ ಅಂತಂದೇಳಿ ಹೊಡಿಯೋದಕ್ಕೆ ಹೋಗ್ಬಿಡ್ತಾ ಇದ್ರು. ಅದೇ ಅವ್ರು ಮಾಡಿದ್ರೆ ಕಾಮಿಡಿ, ಇವ್ರು ಮಾಡಿದ್ರೆ ಸೀರಿಯಸ್ ಆಗಿ ಹೋಗುತ್ತೆ. ಬನ್ನಿ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ, ಇದು ಈ ನೆಕ್ಸ್ಟ್ ಇನ್ಸಿಡೆಂಟ್ ಇದೆಯಲ್ಲ ಗೈಸ್, ಇದು ತುಂಬಾನೇ ಹರ್ಟ್ ಆಯ್ತು ನನಗೆ ಪಾಪ. ಅದಾದ್ಮೇಲೆ ರಘುವಣ್ಣಂಗೆ ಮತ್ತೆ ಇವ್ರಿಗೆ ಜಗಳ ಆಗುತ್ತೆ, ಗಿಲ್ಲಿಗೆ. ರಘುವಣ್ಣ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎಸ್ತು ಬಿಡ್ತಾರೆ. ನನಗೆ ಅದು ಒಂದು ಪಾಯಿಂಟ್ ಅಲ್ಲಿ ಎಲ್ಲೋ ತುಂಬಾ ಬೇಜಾರಾಯ್ತು. ರಘುವಣ್ಣ ಫುಲ್ ಗಿಲ್ಲಿ ಬಟ್ಟೆಗಳೆಲ್ಲ ಯಾವ ರೇಂಜಿಗೆ ಅಂತಂದ್ರೆ ತಗೊಂಡೋಗಿ ಯಾವ್ದೋ ಮನೆ ರೆಂಟ್ ಕಟ್ಟಿಲ್ಲ ಅಂದ್ರೆ ಓನರ್ ಎತ್ತಿ ಹೊರಗಡೆ ಬಿಸಾಕ್ತಾನಲ್ಲ, ಆ ರೇಂಜಿಗೆ ಬಿಸಾಕ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಗೈಸ್, ನೆಕ್ಸ್ಟ್ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ 2 ಮೇಜರ್ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ಧನುಷ್ ಅವರು, ಧ್ರುವಂತ್ ಅವರು, ಹಾಗೆ ಸೂರಜ್ ಅವರು, ಸ್ಪಂದನ, ಈ 4 ಜನ ಜಗಳ ಆಡ್ತಾರೆ. ಪ್ಲಸ್ ನಮ್ಮ ಗಿಲ್ಲಿ ನಟ ವರ್ಸಸ್ ಮಂಜಣ್ಣ, ಈ ಇವರಿಬ್ರದ್ದು ಒಂದು ಜಗಳ ಇದೆ. ಈ 2 ಜಗಳದ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕಾಗುತ್ತೆ, ಬಿಕಾಸ್ ಆಲ್ರೆಡಿ ವಿಡಿಯೋ ತುಂಬಾ ಲೆಂತಿ ಆಗೋಯ್ತು. ಸೊ ಈ ವಿಡಿಯೋಗಳನ್ನ ಇಲ್ಲಿವರೆಗೂ ಇದನ್ನ ಒಂದು ಪಾರ್ಟ್ 1 ಅಂತ ತಗೊಳ್ಳಿ, ನೆಕ್ಸ್ಟ್ ಇದನ್ನ ಪಾರ್ಟ್ 2 ತರನೇ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ. ಇದನ್ನೇ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು, ಬಟ್ ತುಂಬಾ ಲೆಂತಿ ಆಗೋಯ್ತು ಅನ್ಸುತ್ತೆ. 3 ಮಾಡತ್ತೆ ಚೆನ್ನಾಗಿರಲ್ಲ ಮಗ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ನಡೀತೆ ಗೈಸ್. ಊಟ ಬಂದಿರುತ್ತೆ, ಅಂದ್ರೆ ಲಕ್ಸುರಿ ಪಾಯಿಂಟ್ಸ್ ಅಲ್ಲಿ ಒಂದಷ್ಟು ಬೈ ಮಾಡ್ಬೇಕಾಗಿರುತ್ತೆ. ಇವರೆಲ್ಲರೂ ಕೂಡ ಕಾಫಿ ಮತ್ತೆ ಚಿಕನ್ 2 kg ತಗೋತಾರೆ, ಕಾಫಿ ಕೂಡ ತಗೋತಾರೆ, ಹಾಗೆ ತುಪ್ಪ ಕೂಡ ತಗೋತಾರೆ. ಆಯ್ತಾ, ಇಲ್ಲಿ ಪ್ರತಿ ವಾರ ನಾನು ಧ್ರುವಂತ್ ಅವ್ರನ್ನ ಏಟ್ ಮಾಡ್ತೀನಿ, ಬಟ್ ಈ ವಾರ ಧ್ರುವಂತ್ ಅವ್ರ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಪ್ರತಿ ವಾರ ಕೇಳ್ತಿರ್ತಾರೆ ವೆಜ್ ಅವ್ರಿಗೆ ಏನಾದ್ರು ತಗೊಳ್ಳಿ, ತಗೊಳ್ಳಿ, ಮಶ್ರೂಮ್ ತಗೊಳ್ಳಿ, ಪನೀರ್ ತಗೊಳ್ಳಿ ಅಂತ. ಬಟ್ ಇವರು ಬರೀ ನಾನ್ ವೆಜ್ ಐಟಮ್ಸ್ ಗಳನ್ನ ತಗೋತಾ ಇದಾರೆ. ಬಟ್ ಅವ್ರಿಗೂ ಕೂಡ ಒಂದು ಹೊಟ್ಟೆ, ಅವ್ರಿಗೂ ಒಂದು ಆಸೆಗಳಿರುತ್ತಲ್ವಾ, ಅವ್ರ ಮನಸ್ಸನ್ನು ಇವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ಅವ್ರು ಪ್ರತಿ ವಾರ ಕೇಳ್ತಾನೆ ಇದಾರೆ. ಸೊ ಈ ವಾರ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ, ಬರೀ ಚಿಕನ್ ಅಷ್ಟೇ ಕಾಣಿಸ್ತಲ್ಲ ನಿಮ್ಗೆ ಅಂತಂದೇಳಿ ಸ್ಪಂದನ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಅದು ಸ್ಪಂದನ ವರ್ಸಸ್ ಇವ್ರಾಗ ಧ್ರುವಂತ್ ಆಗುತ್ತೆ. ನೆಕ್ಸ್ಟ್ ಸೂರಜ್ ಅವ್ರು ಎಂಟರ್ ಆಗ್ತಾರೆ, ಧನುಷ್ ಅವ್ರು ಎಂಟರ್ ಆಗ್ತಾರೆ. ಧನುಷ್ ಅವರು ಎಂಟ್ರಿ ಆಗಿ ಜಗಳ ಎಲ್ಲ ಫಿನಿಶ್ ಆಗೋಗಿರುತ್ತೆ ಗೈಸ್. ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂದಾಗ ಆಯ್ತು ತಗೊಳಪ್ಪ ಅಂದೆ ಕಣಪ್ಪ, ನಾನು ಆಯ್ತು ತಗೊಳ್ಳೋ ಅಂದಿಲ್ಲ ಅಂತಂದೇಳಿ ಒಂದು ಕನ್ವರ್ಸೇಷನ್ ಆಗಿ ಅಲ್ಲಿ ಫಿನಿಶ್ ಆಗೋಗಿರುತ್ತೆ. ಬಟ್ ಹಚ್ಕೊಡೋ ಕೆಲಸ ಸೂರಜ್ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಜಗಳ ಫಿನಿಶ್ ಆಗೋಗಿರುತ್ತೆ ಆಲ್ರೆಡಿ. ಅವಾಗ ಅವನು ಟೀ ಕೊಬ್ಬು ಅಂದ ನಿನಗೆ, ನೋಡೋ ಅವ್ನು ಧನುಗೆ ಎಷ್ಟು ಟೀ ಕೊಬ್ಬು ಅಂತಂದೇಳಿ ಮಾತಾಡ್ಕೊಂಡು ಹೋದ. ವಾಪಸ್ ಧನು ಅವ್ರು ಹೋಗ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಜಗಳ, ಮರ್ಯಾದೆನೆಲ್ಲ 3 ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಇಬ್ರು ಕೂಡ. ಧನುಷ್ ವರ್ಸಸ್ ಧ್ರುವಂತ್ ನೆಕ್ಸ್ಟ್ ಲೆವೆಲ್ ಜಗಳ ನಡೆಯುತ್ತೆ. ಅದಾದ್ಮೇಲೆ ಮತ್ತೆ ಸೂರಜ್ ಅವ್ರು ಎಂಟರ್ ಆಗ್ತಾರೆ. ಸೂರಜ್ ಜೊತೆನೂ ಜಗಳ, ನೀ ಯಾರು ನಾನು ಅನ್ಸ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ, ನಾನು ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ಅಂತಂದೇಳಿ. ನೆಕ್ಸ್ಟ್ ಸ್ಪಂದನ ಎಂಟರ್ ಆಗ್ತಾರೆ, ಸ್ಪಂದನ ಜೊತೆನೂ ಜಗಳ. ಸೊ ಓವರ್ ಆಲ್ ಆ ಒಂದು ಸೀನ್ ನಡೆದಾಗ ಧ್ರುವಂತ್ ಅವ್ರು ಕೆಟ್ಟವರಾಗಿ ಆಚೆ ಬರ್ತಾರೆ. ಬಟ್ ನನಗನ್ಸಿದ್ದು ಟು ಬಿ ಆನೆಸ್ಟ್, ಧ್ರುವಂತ್ ಅವ್ರು ಆ ಒಂದು ಮಾತು ಅಂದಿರ್ಬೋದು, ಬಟ್ ಕರೆಕ್ಟಾಗಿ ನೋಡ್ಕೊಂಡ್ರೆ ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಫುಡ್ನ ಕೊಟ್ಟಿದ್ರೆ ಧ್ರುವಂತ್ ಅವ್ರು ಯಾಕೆ ಕೆಟ್ಟವ್ರು ಆಗ್ತಾ ಇದ್ರು, ಯಾಕೆ ಆ ರೀತಿ ಮಾತಾಡ್ತಾ ಇದ್ರು, ಬರೀ ನಾನ್ ವೆಜ್ ಐಟಮ್ ಬಗ್ಗೆನೇ ಥಿಂಕ್ ಮಾಡಿದ್ರು. ಸೊ ಅದು ತುಂಬಾ ಹರ್ಟ್ ಆಯ್ತು ನನಗೂ ಕೂಡ. ನನ್ನ ಒಂದು ಸಪೋರ್ಟ್ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರಿಗೆ ಇರುತ್ತೆ. ನೆಕ್ಸ್ಟ್ ಇನ್ಸಿಡೆಂಟ್ ಬಂದು
ಓಕೆ ಗಾಯ್ಸ್, ಇದಾದ್ಮೇಲೆ ಮಂಜಣ್ಣ ಊಟ ಮಾಡ್ಬೇಕಾದ್ರೆ ಏನೆಲ್ಲ ಇನ್ಸಿಡೆಂಟ್ ನಡೀತು ಅಂತ ತುಂಬಾ ವೈರಲ್ ಆಗ್ತಾ ಇದೆ. ಆ ಒಂದು ವಿಚಾರದ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ಬೇಕು ಅನಿಸ್ತಾ ಇದೆ. ದಯವಿಟ್ಟು ಆ ಒಂದು ವಿಡಿಯೋ ಸಪರೇಟ್ ಆಗಿ ಮಾಡ್ತೀನಿ, ಬಿಕಾಸ್ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ವಿಚಾರದಲ್ಲಿ ಮಂಜಣ್ಣ ಗಿಲ್ಲಿ ಊಟದ ತಟ್ಟೆ ಕಿತ್ಕೊಂಡ, ಆ ರೀತಿ ಮಾತು ಯಾಕೆ ಬಂತು, ಯಾಕೆ ಬೇಕೂಫ್ ಅಂತೆಲ್ಲ ಬೈದ್ರು, ಯಾಕೆ ಅಷ್ಟು ವೈಲ್ಡ್ ಆದ್ರು, ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಯಾರು ತಪ್ಪು, ಅದ್ರ ಬಗ್ಗೆ ಸಪರೇಟ್ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ನಿನ್ನೆ ಬಿಗ್ ಬಾಸ್ ಅದಾದ್ಮೇಲೆ ನೆಕ್ಸ್ಟ್ ಏನು ಫಿನಿಶ್ ಆಗಿದೆ, ಈ ಒಂದು ಜಗಳ ಆಗುತ್ತೆ. ಅದಾದ್ಮೇಲೆ ಗಿಲ್ಲಿನೇ ಹೋಗಿ ಸಾರಿ ಕೇಳಕ್ ಹೋದಾಗ ಮಂಜಣ್ಣ ಸೆಟ್ಕೊಂಡು ಹೋಗ್ತಾರೆ. ಆಯ್ತಾ, ಇದಿಷ್ಟು ನಡೆದಿದೆ. ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡಬೇಕು, ಡೀಟೇಲ್ಡ್ ಆಗಿ ನಾನು ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗಿದೆ ಅದಕ್ಕೋಸ್ಕರ. ಸೊ ಇದಿಷ್ಟು ಇವತ್ತು ನಿನ್ನೆ ನಡೆದಂತ ಒಂದು ಬಿಗ್ ಬಾಸ್ ನ ಒಂದು ಎಪಿಸೋಡ್ ರಿವ್ಯೂ ಆಗಿರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಪ್ರೊಮೋಗಳು ಬಂದ್ರೆ ಪ್ರೊಮೋ ರಿವ್ಯೂ ಕೊಡ್ತೀನಿ. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸಪರೇಟ್ ರಿವ್ಯೂ ಮಾಡ್ತೀನಿ. ಊಟ ಮಾಡ್ಬೇಕಾದ್ರೆ ಏನೇನೆಲ್ಲ ಆಯ್ತು, ಯಾಕೆ ಮಂಜಣ್ಣ ಅಷ್ಟು ವಿಕೃತವಾಗಿ ನಡ್ಕೊಂಡ್ರು, ಯಾಕೆ ಅಷ್ಟು ಅವಮಾನ ಮಾಡಿದ್ರು, ಗಿಲ್ಲಿ ಯಾಕೆ ಊಟ ಮಾಡದೆ ಆಚೆ ಹೋದ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಎಪಿಸೋಡ್ ನ ರಿವ್ಯೂ ಆಗಿರುತ್ತೆ. ಆದಷ್ಟು ಈ ಒಂದು ವಿಡಿಯೋ ಫಿನಿಶ್ ಆಗಿದೆ. ಈಗ ಯಾರಿಗಾದ್ರೂ ವಿಡಿಯೋ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಕಮೆಂಟ್ಸ್ ಇದ್ರೆ, ನಿಮ್ಮ ಒಂದಷ್ಟು ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇಮಿಡಿಯೇಟ್ ಎಪಿಸೋಡ್ ರಿವ್ಯೂ ಬರುತ್ತೆ, ಕಾಯ್ತಾ ಇರಿ. ಮತ್ತೆ ಸಿಗೋಣ.